ನನಗೆ ಒಂದು ದಿನ ನಿನಗೆ ಒಂದು ದಿನ. ಒಂದು ಕಾಲದಲ್ಲಿ ತುಳುನಾಡಿನಲ್ಲಿ ಒಂದು ದೊಡ್ಡ ಊರು ಇತ್ತು. ಆ ಊರಿನಲ್ಲಿ ರಾಮ ಮತ್ತು ಶ್ಯಾಮ ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ರಾಮ ಶ್ರಮವಹಿಸಿ ದುಡಿಯುತ್ತಿದ್ದನು, ಆದರೆ ಶ್ಯಾಮ ಸೋಮಾರಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದನು. ರಾಮ ಪ್ರತಿದಿನವೂ ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಅವನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ, ಮರಗಳನ್ನು ನೆಡುತ್ತಿದ್ದ ಮತ್ತು ಜನರಿಗೆ ಸಹಾಯ ಮಾಡುತ್ತಿದ್ದ. ಶ್ಯಾಮ ಮಾತ್ರ ದಿನವಿಡೀ ಮಲಗುತ್ತಾ, ಆಟವಾಡುತ್ತಾ, ಟೀ ಕುಡಿಯುತ್ತಾ ಕಾಲ ಕಳೆಯುತ್ತಿದ್ದ. ಒಂದು ದಿನ ಊರಿನ ಮಠದ ಸ್ವಾಮಿಗಳು ರಾಮನ ಶ್ರಮವನ್ನು ಗಮನಿಸಿದರು ಮತ್ತು ಅವನಿಗೆ ಆಶೀರ್ವಾದ ಕೊಟ್ಟರು. ನಿನ್ನ ಹಾರ್ದಿಕ ಶ್ರಮಕ್ಕೆ ಫಲ ಸಿಗುತ್ತೆ ಮಗನೇ. ದೇವರು ನಿನ್ನ ಶ್ರಮವನ್ನು ವ್ಯರ್ಥ ಮಾಡಲ್ಲ. ಆದ್ದರಿಂದ ಕೆಲವು ವರ್ಷಗಳ ನಂತರ ರಾಮ ದೊಡ್ಡ ರೈತನಾಗಿ ಹೆಸರು ಮಾಡಿದ. ಅವನ ಬಳಿ ದೊಡ್ಡ ಹೊಲ, ಒಳ್ಳೆಯ ಮನೆ ಮತ್ತು ಹೃತ್ಪೂರ್ವಕ ಜೀವನವಿತ್ತು. ಆದರೆ ಶ್ಯಾಮ ಬಡತನದಲ್ಲಿ ಮುಳುಗಿ ಹೋಗಿದ್ದ. ಆತ ತಿನ್ನಲು ಆಹಾರವಿಲ್ಲದೆ ಪರಿತಪಿಸುತ್ತಿದ್ದ. ಆಗ ರಾಮ ಶ್ಯಾಮನನ್ನು ಕರೆಯುತ್ತಾ ಹೇಳಿದ, ನನಗೆ ಒಂದು ದಿನ ನಿನಗೆ ಒಂದು ದಿನ. ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಬರುವುದು, ಆದರೆ ಅದನ್ನು ಸರಿಯಾಗಿ ಬಳಸಿಕೊಂಡರೆ ಮಾತ್ರ ಯಶಸ್ಸು ಸಿಗುತ್ತದೆ. ಈ ಮಾತು ಕೇಳಿದ ಶ್ಯಾಮ ಆತ್ಮಾವಲೋಕನ ಮಾಡುತ್ತಿದ್ದನು. ಅವನು ಜೀವನದಲ್ಲಿ ಶ್ರಮದ ಮಹತ್ವವನ್ನು ಅರಿತುಕೊಂಡ. ಅವನಿಗೂ ಹೊಸ ಉತ್ಸಾಹ ಹುಟ್ಟಿ ಆತ ಕೂಡ ದುಡಿತವನ್ನು ಪ್ರಾರಂಭಿಸಿದ. ಕೊನೆಗೂ ಅವನ ಜೀವನವು ಸುಧಾರಿಸಲಾಯಿತು. ಪಾಠ: ಈ ಕಥೆಯು ನಮಗೆ ಹೇಳುವುದು ಜೀವನದಲ್ಲಿ ಶ್ರಮ ಮತ್ತು ಸಮಯದ ಮಹತ್ವವನ್ನು ಅರ್ಥೈಸಿಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಒಂದು ದಿನ ಬರುತ್ತದೆ, ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಳುವುದು ನಮ್ಮ ಹೊಣೆ.